ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಫೆಬ್ರವರಿ ತಿಂಗಳ 21ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂತಹ ದಿನ. ಈ ಚತುರ್ಥಿಯ ತಿಥಿ ಈ ದಿನ ಮಧ್ಯಾಹ್ನ 1:49 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ರಾತ್ರಿ 8:04 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 1:03 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಅಪರಾಹ್ನ 3:50 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 11:09 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 8:12 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:29 ಬೆಳಿಗ್ಗೆ 9:15 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ದುರ್ಮುಹೂರ್ತದ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ನೀವು ಆರಂಭ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:48 ಸಂಜೆ 6:20 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:43 ಸೂರ್ಯಾಸ್ತ ಸಂಜೆ 6:24. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ಬಹಳ ಸ್ಥಿರವಾದಂತಹ ಫಲವನ್ನು ತಂದುಕೊಡುತ್ತೆ, ಶಾಶ್ವತವಾಗಿರುತ್ತೆ ಆ ಫಲಿತಾಂಶಗಳು. ಅದಕ್ಕಾಗಿಯೇ ಈ ದಿನ ಕೆಲವೊಂದು ವಿಚಾರಗಳಿಗೆ ತುಂಬ ಪ್ರಶಸ್ತವಾಗಿರುವಂಥ ಸಂದರ್ಭ ಇದೆ. ಹಾಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಮ್ಮ ಉದ್ಯೋಗ, ನಮ್ಮ ಶ್ರಮ, ನಮ್ಮ ವೃತ್ತಿ, ನಮ್ಮ ಕರ್ಮ, ಇದಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಯಾರು ನಿಷ್ಠೆಯಿಂದ ಮಾಡ್ತಾರೆ, ಯಾರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾಡ್ತಾರೆ ಅಂಥವ್ರಿಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಕೆಲಸಗಳು ನಿಧಾನ ಆಗತ್ತೆ ಅಂತ ಹೇಳಿ ಅದನ್ನು ಅಲ್ಲಿಗೆ ಬಿಡುವಂಥದ್ದಲ್ಲ, ಅಥವಾ ಕೆಲಸದಿಂದ ವಿಮುಖರಾಗುವಂಥದ್ದಲ್ಲ.
ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬೇಕು, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸಬೇಕು. ಆಗ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಪ್ರಮುಖವಾಗಿ ಶಾಂತಿ, ಸಹನೆ. ಇದಿದ್ದರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:39 ಇನ್ನು ಅಪರಾಹ್ನ 2:30 ಅಪರಾಹ್ನ 3:29 ಇನ್ನು ರಾತ್ರಿ 9:29 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನವಾದ ಫಲಿತಾಂಶಗಳನ್ನು ತರುವಂಥದ್ದು. ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಪ್ರಗತಿ ಕೂಡ ನಿಧಾನವಾಗಿರುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳು ತುಂಬ ಅರ್ಜೆಂಟಾಗಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಕೆಲವೊಂದು ತುರ್ತು ಕೆಲಸಗಳಿರುತ್ತೆ. ಇದಕ್ಕೆ ಸಮಯವನ್ನು ಕಾಯುವಂಥದ್ದಾಗಲಿ ಒಳ್ಳೆಯ ಸಮಯವನ್ನು ಎಣಿಸುವಂಥದ್ದನ್ನಾಗಲಿ ಮಾಡೋ ಹಾಗಿಲ್ಲ. ಅಂಥ ಕೆಲಸ ಕಾರ್ಯಗಳನ್ನು ಈ ದಿನ ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:42 ಬೆಳಿಗ್ಗೆ 7:40 ಇನ್ನು ಮಧ್ಯಾಹ್ನ 1:32 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ರವಿ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಏಕೆಂದರೆ ಶನಿವಾರ ಇರುವಂಥ ರವಿ ಹೋರ ಹಾಗೆ ಭಾನುವಾರ ಇರುವಂಥ ಶನಿ ಹೋರ ಇದೆರಡನ್ನೂ ಕೂಡ ನೀವು ಕಡ್ಡಾಯವಾಗಿ ಅವಾಯ್ಡ್ ಮಾಡಲೇಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಇರುವಂಥ ರವಿ ಹೋರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣ ಕೂಡ ಬೇಡ ಈ ರವಿ ಹೋರದಲ್ಲಿ. ಇನ್ನು ನೀವು ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತೀರಿ, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಾಗೆ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಈ ರವಿ ಹೋರ ನಿಮಗೆ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಅನಾನುಕೂಲ ಆಗುವಂಥ ಸಂದರ್ಭದಲ್ಲಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:37 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಸಂಜೆ 5:26 ಇನ್ನು ರಾತ್ರಿ 11:32 ರಾತ್ರಿ 12:33 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಕುಜ ಹೋರ ಕೂಡ ಚೆನ್ನಾಗಿಲ್ಲ. ಅದರಲ್ಲೂ ಈ ಭೂಮಿ, ಜಮೀನು, ಮನೆ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಜ ಹೋರದಲ್ಲಿ. ಯಾಕೆಂದರೆ ವ್ಯಾಪಾರದಲ್ಲಿ ಮೋಸ ವಂಚನೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ವಿಶೇಷವಾಗಿ ನಿಮ್ಮ ಯಾವುದೇ ರೀತಿಯ ಸಾಹಸದ ಕೆಲಸಗಳನ್ನು ಈ ಕುಜ ಹೋರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕೆಲವು ಸಾಹಸದ ಕೆಲಸವನ್ನು ಮಾಡುವಂಥ ಇಲಾಖೆಗಳು, ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಕುಜ ಹೋರದಲ್ಲಿ. ಇನ್ನು ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಕೂಡ ಯಾವುದೇ ರೀತಿಯ ಪ್ರಮುಖವಾದಂಥ ಹಣಕಾಸಿನ ವ್ಯವಹಾರಗಳನ್ನು ಕುಜ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಇದು ಅಷ್ಟೊಂದು ಲಾಭವನ್ನು ತರಲ್ಲ. ಬದಲಿಗೆ ಅಲ್ಲಿ ಒಂದು ಸ್ಪರ್ಧೆ ಉಂಟಾಗುತ್ತೆ, ಅಲ್ಲಿ ಒಂದು ಕಾಂಪಿಟೇಷನ್, ಇನ್ಯಾರೋ ಮೂರನೆಯವರು ಹುಟ್ಕೊಳ್ತಾರೆ. ಹಾಗಾಗಿ ನಿಮ್ಮ ವ್ಯವಹಾರಗಳೇನಿದೆ ಅದು ಸುಗಮವಾಗಿ ನಡೆಯಲ್ಲ. ಅದಕ್ಕಾಗಿಯೇ ಕುಜ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದು ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:37 ಹಾಗೆ ಅಪರಾಹ್ನ 3:29 ಅಪರಾಹ್ನ 4:27 ಇನ್ನು ರಾತ್ರಿ 10:30 ರಾತ್ರಿ 11:32 ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ನೀವು ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕು. ಜೊತೆಗೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ
ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಯಾಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ನಿಮ್ಮನ್ನು ಮುನ್ನಡೆಸುತ್ತೆ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ತುಂಬ ಅನುಕೂಲತೆಗಳಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಶುಕ್ಲ ಪಕ್ಷದ ಚತುರ್ಥಿ ಇರುವಂಥ ದಿನ. ಈ ದಿನ ಚತುರ್ಥಿ ವಿನಾಯಕ ಚತುರ್ಥಿ, ಮಾಸ ವಿನಾಯಕ ಚತುರ್ಥಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡಿ. ಅತ್ಯುತ್ತಮವಾದಂಥ ಫಲಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಶನಿ ಮೀನರಾಶಿಯಲ್ಲಿದ್ದು ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭ. ಇನ್ನು ನಾಳೆಯ ದಿನ ಭಾನುವಾರ, ಬಹಳ ವಿಶೇಷವಾದಂತಹ ದಿನ. ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ, ಅಮೃತ ಸಿದ್ಧಿಯೋಗ ಕೂಡ ಇರುತ್ತೆ. ಏಕೆಂದರೆ ನಾಳೆ ಅಶ್ವಿನಿ ನಕ್ಷತ್ರ ಇದೆ, ಭಾನುವಾರ ಸಂಯೋಗ ಆಗುವಂಥದ್ದು. ಹಾಗಾಗಿ ಯಾವ ದಿನ ಅಶ್ವಿನಿ ನಕ್ಷತ್ರ ಮತ್ತು ಭಾನುವಾರ ಜೊತೆಯಾಗುತ್ತೋ ಆ ದಿನ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಯೋಗ ಇದು. ಹಾಗಾಗಿ ನಾಳೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮರು ಆರಂಭ ಮಾಡಲಿಕ್ಕೆ, ಹೊಸದಾಗಿ ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೆ, ಯಂತ್ರಗಳನ್ನು ಚಾಲನೆ ಮಾಡಲಿಕ್ಕೆ, ಅಥವಾ ಕೃಷಿ ಭೂಮಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ, ಬೋರ್ವೆಲ್ ತೆಗೆಸಲಿಕ್ಕೆ ನಾಳೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗಾಗಿ ನಾಳೆ ಬೆಳಿಗ್ಗೆ 6:45 ಈ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಆರಂಭ ಆಗುತ್ತೆ. ಇದು ನಾಳೆ ಸಂಜೆ 6:49 ಇರುತ್ತೆ. ಹಾಗಾಗಿ ಈ ಒಂದು ಅತ್ಯುತ್ತಮವಾದಂಥ ಶುಭ ಸಮಯ ಏನಿದೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಶುಭ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಿಕೊಳ್ಳಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸಂತಾನ ಅಪೇಕ್ಷೆ ಪಡುವಂಥವ್ರಿಗೆ, ಅಂದರೆ ಮಕ್ಕಳಾಗಬೇಕು ಅಂದ್ಕೊಳ್ಳುವಂಥವ್ರಿಗೆ, ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಬರಬೇಕು, ಧನ ಪ್ರಾಪ್ತಿಯಾಗಬೇಕು, ಇದಕ್ಕೆ ಒಂದು ವಿಶೇಷವಾದಂಥ ಒಂದು ವ್ರತದ ಆಚರಣೆ ಇದೆ. ಇದನ್ನು ಸಾಮಾನ್ಯವಾಗಿ ಕೆಲವು ಮಂದಿ ಮಾತ್ರ ಅನುಸರಣೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಅಂಥ ಒಂದು ವ್ರತ, ಅದನ್ನು ಪಯೋವ್ರತ ಅಂತ ಹೇಳಿ ಕರೀತಾರೆ. ಈ ವ್ರತದ ಬಗ್ಗೆ, ಅದರ ಆಚರಣೆಯ ಬಗ್ಗೆ, ಅದರ ನಿಯಮಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಸಂತಾನವನ್ನು ಅಪೇಕ್ಷೆ ಪಡುವಂಥವ್ರು, ಅದರಲ್ಲೂ ಸಂತಾನ ಬೇಕು, ಒಳ್ಳೆಯ ಸಂತಾನ ಬೇಕು, ಒಳ್ಳೆಯ ಮಕ್ಕಳು ಬೇಕು ಅನ್ನೋಂಥ ಅಪೇಕ್ಷೆ ಪಡುವಂಥವ್ರಿಗೆ ಈ ದಿನ ಒಂದು ವಿಶೇಷವಾದಂಥ ವ್ರತದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಧನ ಪ್ರಾಪ್ತಿಯೂ ಕೂಡ ಆಗುತ್ತೆ ಈ ವ್ರತವನ್ನು ಮಾಡೋದ್ರಿಂದ. ಹಾಗಾಗಿನೇ ವಿಶಿಷ್ಟವಾದಂಥ ಶ್ರೀಹರಿಯ ಆರಾಧನೆ ಇದು. ಈ ವ್ರತದ ಬಗ್ಗೆ ವಿಶೇಷವಾಗಿ ನೀವು ಗಮನ ಇಟ್ಟು ಕೆಲವು ಮಾಹಿತಿಗಳನ್ನು ಕೇಳ್ಕೊಳ್ಬೇಕು. ಇದರ ಹೆಸರು ಪಯೋವ್ರತ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಫಾಲ್ಗುಣ ಮಾಸದ ಶುದ್ಧ ದ್ವಾದಶಿಯ ತನಕ 12 ದಿನದ ತನಕ ಇದನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಈಗ ಫಾಲ್ಗುಣ ಮಾಸ ನಡೀತಾ ಇದೆ, ಶುಕ್ಲ ಪಕ್ಷ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ವ್ರತವನ್ನು ಹಿಂದೆ ಅದಿತಿ ಉತ್ತಮವಾದಂತಹ ಸಂತಾನ ಬೇಕು ಅಂತ ಹೇಳಿ ಪಯೋವ್ರತವನ್ನು ಆಚರಣೆ ಮಾಡಿದ್ರಿಂದ ವಾಮನನನ್ನ ಮಗನಾಗಿ ಪಡ್ಕೊಂಡ್ಲು. ಇನ್ನು ಸಾತ್ವಿಕ ಗುಣವುಳ್ಳ ಮಗ ಬೇಕು ಅಂತಲೇ ಆಚಾರ್ಯ ಮಧ್ವಾಚಾರ್ಯರಿದ್ದಾರಲ್ಲ, ಅವರ ತಾಯಿ ಕೂಡ ಈ ವ್ರತವನ್ನು ಆಚರಣೆ ಮಾಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಪಯೋವ್ರತದ ಆಚರಣೆ ಏನಿದೆ ತುಂಬ ವಿಶಿಷ್ಟವಾಗಿರುವಂಥದ್ದು. ಇದನ್ನು ಚತುರ್ಮುಖ ಬ್ರಹ್ಮ ಕಾಶ್ಯಪ ಋಷಿಗಳು ಅದಿತಿಗೆ ಈ ಪಯೋವ್ರತದ ಆಚರಣೆಯ ಬಗ್ಗೆ ತಿಳಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ. ಈ ಒಂದು ವ್ರತದ ಸಂದರ್ಭದಲ್ಲಿ ಇಲ್ಲಿ ಪಯೋವ್ರತ ಅಂತ ಹೇಳಿದ್ರೆ ಹಾಲಿಗೆ ಸಂಬಂಧಪಟ್ಟಂತಹ ವ್ರತ ಇದು. ಹಾಗಾಗಿ ಈ ಅವಧಿಯಲ್ಲಿ ಯಾರು ವ್ರತವನ್ನು ಕೈಗೊಳ್ತಾರೆ ಅಂಥವರು ಹಾಲನ್ನು ಮಾತ್ರ ಸೇವನೆ ಮಾಡಬೇಕು. ಬರೀ ಹಾಲು, ಶುದ್ಧವಾದ ಹಸುವಿನ ಆಕಳ ಹಾಲು ಏನಿದೆ ಅದನ್ನು ಮಾತ್ರ ಸೇವನೆ ಮಾಡಬೇಕು. ಉಳಿದ ಯಾವ ಆಹಾರವನ್ನು ಕೂಡ ಸೇವನೆ ಮಾಡಬಾರದು ಅನ್ನುವಂಥದ್ದು ಇದೆ. ಹಾಗೆ ಪ್ರತಿ ನಿತ್ಯವೂ ಕೂಡ ವಿಷ್ಣುವಿಗೆ 1 ಲೋಟ ಹಾಲನ್ನು ನೈವೇದ್ಯವಾಗಿ ನಿವೇದನೆ ಮಾಡಬೇಕು. ಆ ಹಾಲನ್ನು ಮಾತ್ರ ಸೇವನೆ ಮಾಡಬೇಕು. ಅಂದರೆ ನೈವೇದ್ಯ ಆಗಿರುವಂಥ ಹಾಲು ಮಾತ್ರ ಸೇವನೆಗೆ ಯೋಗ್ಯ. ಹಾಗೆ ಪ್ರತಿದಿನ ವಿಷ್ಣುವಿನ ಪೂಜೆ, ವಿಷ್ಣುವಿನ ಆರಾಧನೆಯನ್ನು ಮುಂದುವರಿಸಬೇಕು. ಇನ್ನು ಈ ವ್ರತವನ್ನು ಕೈಗೊಳ್ಳುವ ಮುನ್ನ
ಮಾಘ ಮಾಸದ ಅಮಾವಾಸ್ಯೆ ಬರುತ್ತಲ್ಲ, ಆ ದಿನ ತುಳಸಿಯ ಮೃತ್ತಿಕೆ ಹಚ್ಚಿಕೊಂಡು ನದಿ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನಂದರೆ, ಈ ಫಾಲ್ಗುಣ ಮಾಸದ ಪಾಡ್ಯದಿಂದಲೇ ಪಯೋವ್ರತವನ್ನು ಆಚರಣೆ ಮಾಡ್ತೇನೆ, ನನಗೆ ಅವಶ್ಯವಾಗಿ ಬೇಕಾಗಿರುವಂಥ ಸಂತಾನ ಆಗಲಿ ಅಥವಾ ಧನ ಪ್ರಾಪ್ತಿಯಾಗಲಿ ಇದನ್ನು ಕರುಣಿಸು ಅಂತ ಹೇಳಿ ವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಬೇಕು. ಇದು ಸಂಕಲ್ಪ. ಇನ್ನು ಈ ಭಾಗವತ ಹೇಳುವಂಥ ಈ ಅಷ್ಟಮ ಸ್ಕಂದದ 15ನೇ ಅಧ್ಯಾಯದ 27ನೇ ಶ್ಲೋಕವನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಕಪಿಲ, ಯಜ್ಞ, ವಾಸುದೇವ, ಶಿವಾಂತರ್ಯಾಮಿ, ಸಂಕರ್ಷಣ, ದತ್ತ ಇವರೆಲ್ಲರ ಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಕಲಶವನ್ನು ಇಟ್ಟು ಪೂಜೆ ಮಾಡಬೇಕು. ಕಲಶದ ಬಗ್ಗೆ ತಮಗೆ ಗೊತ್ತಿದೆ, ಎಷ್ಟು ಮುತುವರ್ಜಿಯಿಂದ ಕಲಶವನ್ನು ಸ್ಥಾಪನೆ ಮಾಡಬೇಕು. ಅದರಲ್ಲಿ ಆವಾಹನವನ್ನು ಮಾಡಬೇಕು. ಇಲ್ಲಿ ಆವಾಹನೆ ಅಂತ ಹೇಳಿದ್ರೆ ನಾರಾಯಣನನ್ನು ಆವಾಹನೆ ಮಾಡಬೇಕು ಕಲಶದಲ್ಲಿ. ಹಾಗೆ ಈ ಕಲಶ ಸ್ಥಾಪನೆಯ ದಿನ ಪಾಯಸವನ್ನು ನೈವೇದ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. 12 ದಿನಗಳ ಕಾಲವೂ ಕೂಡ 12 ಅಷ್ಟಾಕ್ಷರ ಜಪ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು ಅನ್ನುವಂಥದ್ದಿದೆ. ನಂತರ ಪ್ರದಕ್ಷಿಣಾ ನಮಸ್ಕಾರ ಮಾಡಬೇಕು. 12 ದಿನವೂ ಕೂಡ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿಸ್ಬೇಕು ಅನ್ನುವಂಥದ್ದು. ಈಗಾಗಲೇ ಈ ವ್ರತವನ್ನು ಕೆಲವರು ಆರಂಭ ಮಾಡಿದ್ದಾರೆ, ಕೆಲವರು ವಿಧಿಬದ್ಧವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇಂಥ ಒಂದು ವ್ರತ ಕೂಡ ಇದೆ ಅನ್ನುವಂಥ ಮಾಹಿತಿ ನಿಮಗಾಗಿ ತಿಳಿಸ್ತಾ ಇದೆ. ಇನ್ನು ಈ 12 ದಿನಗಳು ಮಾಡುವಂಥ ಪಯೋವ್ರತ ಏನಿದೆ, ಅದರಲ್ಲಿ 108 ಬಾರಿ 12 ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು, ತ್ರಿಕಾಲ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಸ್ನಾನ ಮಾಡಿ ಭಗವಂತನ ಆರಾಧನೆಯಲ್ಲೇ ತೊಡಗಿರಬೇಕು ಅನ್ನುವಂಥದ್ದು. ಹಾಗೆ ಬ್ರಹ್ಮಚರ್ಯ ಜೀವನವನ್ನು ಈ ಸಂದರ್ಭದಲ್ಲಿ ಪರಿಪಾಲನೆ ಮಾಡಬೇಕು. ಜೊತೆಗೆ ದಾನಾದಿಗಳನ್ನು ಮಾಡಬೇಕು, ಅನ್ನದಾನವನ್ನು ಮಾಡಬೇಕು. ದಿನವೂ ಕೂಡ ಹಾಲಿನಿಂದ ಮಾಡಿರುವಂಥ ನೈವೇದ್ಯ ಅಥವಾ ಹಾಲಿನ ಪಾಯಸ ಇದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಹಾಗೆ ಪ್ರತಿ ದಿನವೂ ಕೂಡ ಶ್ರೀಹರಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು 12 ದಿನಗಳು. ಇದು ಕೂಡ ಬಹಳ ವಿಶೇಷವಾಗಿ ಮಾಡಬೇಕು. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಬೇಕು. ಯಾವುದೇ ರೀತಿಯ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಇಂಥದ್ದು ಮನಸ್ಸಿನಲ್ಲಿ ಬರಬಾರ್ದು. ಸಾತ್ವಿಕ ಆಹಾರ, ಸಾತ್ವಿಕ ಜೀವನ ಈ ಸಂದರ್ಭದಲ್ಲೇ ಅನುಸರಣೆ ಮಾಡಬೇಕು. ಇನ್ನು ನಾರಾಯಣ ಅಷ್ಟಾಕ್ಷರ ಮಂತ್ರದೊಂದಿಗೆ ಪಾಯಸವನ್ನು ಅಗ್ನಿಗೆ ಸಮರ್ಪಣೆ ಮಾಡ್ತಾ ಹೋಮವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಬರೀ ಪೂಜೆ ಪುನಸ್ಕಾರಗಳಷ್ಟೇ ಅಲ್ಲ, ಹೋಮವನ್ನು ಕೂಡ ಮಾಡಬೇಕು. ಇನ್ನು ಪುಂಡರೀಕಾಕ್ಷನ ಸ್ತೋತ್ರವನ್ನು ಪಠಣ ಮಾಡ್ತಾ ಇರಬೇಕು. ಅಂಥ ಒಂದು ಪಠಣ ಮಾಡುವಂಥ 4-6 ಜನರನ್ನು ಮನೆಗೆ ಆಹ್ವಾನಿಸಬೇಕು. ಅನ್ನ ಸಂತರ್ಪಣೆಯನ್ನು ಮಾಡಬೇಕು. ಜೊತೆಗೆ ಹೋಮ ಮಾಡಿದ ನಂತರದಲ್ಲಿ ಆ ಶೇಷ ಪಾಯಸ ಏನಿದೆ ಅದನ್ನು ಕುಟುಂಬದವರ ಜೊತೆಗೂಡಿ ಸೇವನೆ ಮಾಡಬೇಕು. ಹಾಸಿಗೆಯ ಮೇಲಾಗಲಿ ಮಂಚದ ಮೇಲಾಗಲಿ ಮಲಗಬಾರದು, ಕೇವಲ ಚಾಪೆಯ ಮೇಲೆ ಮಾತ್ರ ಮಲಗಬೇಕು ಅನ್ನುವಂಥದ್ದಿದೆ. ಇದಾದ ನಂತರ ಈ ದ್ವಾದಶಿಯವರೆಗೆ ಈ ವ್ರತ ಇರುತ್ತೆ. 12 ದಿನದವರೆಗೆ 13ನೇ ದಿನ ತ್ರಯೋದಶಿಯ ದಿನ ಬ್ರಾಹ್ಮಣರನ್ನು, ಸುವಾಸಿನಿಯರನ್ನು ಆಹ್ವಾನಿಸಿ ಪೂಜೆ ಮಾಡಿದ ಮೇಲೆ ಪಾಯಸದ ನೈವೇದ್ಯ ಮಾಡಿ, ಹೋಮ ಮಾಡಿ, ವಸ್ತ್ರದಾನವನ್ನು ಮಾಡಬೇಕು, ಭೋಜನ ವ್ಯವಸ್ಥೆಯನ್ನು ಮಾಡಬೇಕು, ಅನ್ನದಾನವನ್ನು ಮಾಡಬೇಕು. ಹಾಗಾಗಿ ಈ ಪಯೋವ್ರತ ಏನಿದೆ ಅದನ್ನು ಈ ರೀತಿಯಲ್ಲಿ ನಿಷ್ಠೆಯಿಂದ, ಅಷ್ಟೇ ವಿಧಿವಿಧಾನಗಳಿಂದ ಯಾರು ಅನುಪಾಲನೆ ಮಾಡ್ತಾರೆ ಅಂಥವರ ಅಪೇಕ್ಷೆಗಳು ಈಡೇರುತ್ತೆ. ಕೆಲವರು ಎಷ್ಟೇ ವೈದ್ಯಕೀಯ ನೆರವನ್ನು ಪಡ್ಕೊಂಡು ಕೂಡ ಮಕ್ಕಳಾಗಿಲ್ಲ ಅನ್ನೋಂಥವ್ರು ಕೂಡ ಈ ಒಂದು ಪಯೋವ್ರತವನ್ನು ಅನುಸರಣೆ ಮಾಡಬಹುದು, ಅಂಥ ಒಂದು ಪ್ರಯತ್ನ ಮಾಡಬಹುದು. ಏಕೆಂದರೆ ಎಷ್ಟೋ ಖರ್ಚಾಗಿದೆ. ಅದರ ಜೊತೆಯಲ್ಲಿ ಈ ಒಂದು ವ್ರತವನ್ನು ಕೂಡ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಜೊತೆಗೆ ಕುಟುಂಬದಲ್ಲಿ ಒಂದು ರೀತಿಯ ಉತ್ಸಾಹ ಇರುತ್ತೆ. ಏಕೆಂದರೆ ಒಂದು ಕಡೆ ಕುಟುಂಬ ನಡೆಸುವಂಥ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ಅದರಿಂದ ಧನಪ್ರಾಪ್ತಿ ಉಂಟಾಗುತ್ತೆ. ಜೊತೆಗೆ ಸಂತಾನ ಅಭಿವೃದ್ಧಿ ಆಗುವಂಥ ವ್ರತ ಆಗಿರೋದ್ರಿಂದ ಇದನ್ನು ಅನುಸರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಇನ್ನು ಸರಿಯಾದ ವೇಳೆಗೆ ಈ ಪಯೋವ್ರತವನ್ನು ಆಚರಣೆ ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ 12 ದಿನಗಳ ಕಾಲ ಈಗಾಗಲೇ ಹೇಳಿರುವಂಥ ವಿಧಿಬದ್ಧವಾದಂಥ ವಿಧಾನದಿಂದ ಈ ವ್ರತವನ್ನು ಅನುಸರಣೆ ಮಾಡಬೇಕು. ವ್ರತದಲ್ಲಿ ಯಾವುದೇ ರೀತಿಯ ಲೋಪಗಳಾಗಬಾರ್ದು. ಆ ರೀತಿ ಎಚ್ಚರಿಕೆಯಿಂದ ವಹಿಸಿ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಋತ್ವಿಕರಿಂದ ಈ ವ್ರತವನ್ನು ನೀವು ಪಾಂಗೀತವಾಗಿ ಮಾಡಿಸಿದ್ದೇ ಆದರೆ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ, ನಿಮ್ಮ ಕನಸು ನನಸಾಗುತ್ತೆ. ಹಾಗಾಗಿ ಅಂಥ ಒಂದು ಈ ಫಾಲ್ಗುಣ ಮಾಸ ಏನಿದೆ ಬಹಳ ವಿಶೇಷವಾದಂಥ ಒಂದು ಮಾಸ ಇದು.
ಅದರಿಂದಲೇ ಹಲವಾರು ದೇವಾಲಯಗಳಲ್ಲಿ ರಥೋತ್ಸವಗಳು, ಬ್ರಹ್ಮೋತ್ಸವಗಳು ನಡೀತಾ ಇರುವಂತಹ ಸಂದರ್ಭ ಇದು. ಇಲ್ಲಿ ಕೂಡ ನಾವು ಮಾಡುವಂತಹ ಪ್ರಯತ್ನ ನಮಗೆ ಒಳ್ಳೆಯ ಫಲವನ್ನು ಭಗವಂತ ಕರುಣಿಸ್ತಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪಯೋವ್ರತವನ್ನು ಆಚರಣೆ ಮಾಡಿ. ಇಲ್ಲ, ಈ ವ್ರತದ ಬಗ್ಗೆ ತಿಳ್ಕೊಂಡಿರೋದ್ರಿಂದಲೇ ನಿಮಗೆ ಸರ್ವ ರೀತಿಯಲ್ಲೂ ಭಗವಂತ ಅನುಗ್ರಹಿಸ್ತಾನೆ. ಆ ನಂಬಿಕೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇರಿ, ಅನುಸರಣೆ ಮಾಡಿ, ಭಗವಂತನ ಸ್ಮರಣೆ ಮಾಡಿ. ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಮೀನರಾಶಿಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಬೆಳಗಿನ ಅವಧಿ ಏನಿದೆ ಅದು ಸ್ವಲ್ಪ ಒತ್ತಡದಿಂದ ಕೂಡಿರುವಂಥದ್ದು. ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಡೆಯುವಂಥದ್ದು ಇದೆ. ಜೊತೆಗೆ ಖರ್ಚು ವೆಚ್ಚಗಳು ಕೂಡ ವಿಪರೀತ ಆಗುತ್ತೆ. ಹಾಗಾಗಿ ಈ ದಿನದ ಬೆಳಗಿನ ಅವಧಿಯಲ್ಲಿ ನಡೆಯುವಂಥ ಈ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸ್ವಲ್ಪ ಮಾನಸಿಕ ಒತ್ತಡದಿಂದಲೇ ಇರ್ತೀರಿ. ಮನಃಶಾಂತಿಯನ್ನು ಕೆಡಿಸುವಂತಹ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಕೆಲಸದ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತೆ. ಕಾನ್ಸಂಟ್ರೇಷನ್ ಬೇಕು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ದಿನ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇದರಿಂದ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಇಲ್ಲಾಂದರೆ ಈ ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇನ್ನು ವಿರೋಧಿಗಳ ಹೇಳಿಕೆಗೆ ಮಹತ್ವವನ್ನು ಕೊಡಬೇಡಿ. ಅವರು ಮಾತಾಡಲಿ. ಏಕೆಂದರೆ ನಿಮ್ಮ ಮೇಲೆ ಅವರು ನಡೆಸುವಂಥ ಪಿತೂರಿ ನಿಮ್ಮನ್ನು ಕೆರಳಿಸುವಂಥದ್ದು. ಇದರಿಂದ ನಿಮಗೆ BP ಜಾಸ್ತಿ ಆಗುತ್ತೆ. ಇಲ್ಲ, ನೀವು ಕೂಡ ಹುಚ್ಚಾಪಟ್ಟೆ ಅವರ ಜೊತೆ ಕೂಗಾಡುವಂಥದ್ದು, ಮಾತಿಗೆ ಮಾತನ್ನು ನಡೆಸುವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆದಷ್ಟು ತಟಸ್ಥವಾಗಿರಿ. ಅವರುಗಳ ಮಾತನ್ನು ನೀವು ಕೇಳಿಸ್ಕೊಳ್ಬೇಡಿ. ಹಾಗೆ ಈ ದಿನ ಯಾವುದೇ ವಿಚಾರ ಇರಲಿ, ಅದರಲ್ಲಿ ಬರುವಂಥ ಉಪಯೋಗಗಳು ಅಥವಾ ಅನಾನುಕೂಲಗಳು, ಇದರ ಬಗ್ಗೆ ನೀವು ಮೊದಲೇ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳು ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ವಿವಾದಗಳು ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ನಷ್ಟದ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರ, ವ್ಯವಹಾರ ಸ್ವಲ್ಪ ಕಟ್ಟುನಿಟ್ಟಾಗಿ ಇರಲಿ. ಇನ್ನು ಈ ದಿನ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ, ಸಹನೆ ಈ ದಿನ ಮಿತಿಮೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಕೆಲವರ ಮೇಲೆ ಹರಿಹಾಯುವಂಥದ್ದು, ಅಗ್ರೆಸಿವ್ ನೇಚರ್ ಇರುತ್ತೆ. ಜೊತೆಗೆ ನಿಮ್ಮದೇ ಸರಿ ಅನ್ನುವಂಥ ಒಂದು ಹಠದ ಸ್ವಭಾವ ಹೆಚ್ಚಾಗಿರೋದ್ರಿಂದ ಈ ದಿನದ ಪ್ರಗತಿ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಮುಂದುವರಿಯುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಅದಕ್ಕಾಗಿ ದೇವಾಲಯ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ಬನ್ನಿ. ಪ್ರಶಾಂತವಾಗಿರುವಂತಹ ಸ್ಥಳ, ಅಲ್ಲಿ ಮನಸ್ಸು ಜಿತವಾಗಿರುತ್ತೆ. ಹಾಗೆ ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ತುಂಬ ಸಂತೋಷ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಆಸಕ್ತಿ ಬಹಳ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಈ ದಿನ. ಅದಕ್ಕಾಗಿಯೇ ನಿಮ್ಮನ್ನು ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಒಂದು ಸಮಸ್ಯೆ, ಅದಕ್ಕೆ ಒಂದು ಪರಿಹಾರ, ಆ ಪರಿಹಾರದ ಬಗ್ಗೆ ನಿಮಗಿರುವಂಥ ಒಂದು ಉತ್ಸಾಹ ಬಹಳ ವಿಶೇಷವಾದ ರೀತಿಯಲ್ಲಿ ಸ್ವೀಕರಿಸುವಂಥದ್ದು ಆಗಿರುತ್ತೆ. ಇನ್ನು ಹಣಕಾಸಿನ ಬಗ್ಗೆ ನಿಮ್ಮ ಆಲೋಚನೆಗಳೇನಿದೆ ಅದು ತುಂಬ ಪ್ರಾಕ್ಟಿಕಲ್ ಆಗಿದೆ. ಆದ್ದರಿಂದಲೇ ಅದು ಒಳ್ಳೆಯ ಫಲವನ್ನು ಕೂಡ ನೀಡುತ್ತೆ. ಇನ್ನು ವೃತ್ತಿಪರ ಉದ್ಯೋಗಗಳಲ್ಲಿ ನಿಮಗೆ ಅನುಕೂಲತೆಗಳು ಇರುವಂಥದ್ದು. ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾಗಲಿ ನಿಮ್ಮ ಜೊತೆ ಇರ್ತಾರೆ, ನಿಮಗೆ ಸಹಾಯಕರಾಗಿ ಇರ್ತಾರೆ. ಜೊತೆಗೆ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಕ್ಕತ್ತೆ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದ ಹಿರಿಯರಿಂದ ಕೂಡ ನಿಮಗೆ ಒಂದು ಸಲಹೆ, ಮಾರ್ಗದರ್ಶನ ಸಿಕ್ಕುವಂಥ ಸಾಧ್ಯತೆ ಇದೆ. ಇದು ನಿಮಗೆ ತುಂಬ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉತ್ತಮವಾದಂಥ ಅವಕಾಶಗಳಿದೆ. ನಿಮಗೆ ಅದೃಷ್ಟ ಒಲಿದು ಬರುವಂಥ ಸಂದರ್ಭ. ಹಾಗಾಗಿ ಅದನ್ನು ನೀವು ಅನುಸರಣೆ ಮಾಡುವಂಥದ್ದು, ಅದೃಷ್ಟ ಬಂದಾಗ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಅಲರ್ಟ್ನೆಸ್ ಏನಿದೆ ಅದು ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಇರುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಅನುಭವ ಬಹಳ ದೊಡ್ಡದು. ಏಕೆಂದರೆ ಈ ದಿನ ಸಂತೋಷಕ್ಕೆ ಹಲವಾರು ಕಾರಣಗಳು ಕೂಡ ನಿಮಗೆ ಒದಗಿ ಬರುವಂಥದ್ದು ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ದಾನ ಧರ್ಮದ ವಿಚಾರದಲ್ಲೂ ಕೂಡ ಈ ದಿನ ನೀವು
ಮುಂಚೂಣಿಯಲ್ಲೇ ಇರ್ತೀರಿ. ಹಾಗೆ ಈ ದಿನ ನಿಮಗೆ ದಾಖಲೆಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿ. ಹಾಗಾಗಿ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂಥ ಒಂದು ಅಂಶ ಏನಿದೆ, ಅದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಉತ್ಸಾಹವನ್ನು ಕೂಡ ಹೆಚ್ಚಿಸುತ್ತೆ. ಆದರೆ ಈ ಬೆಲೆ ಬಾಳುವ ವಸ್ತುಗಳ ಈ ಖರೀದಿ ಪ್ರಕ್ರಿಯೆ ಏನಿದೆ, ಅದರಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಆದ್ದರಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ತೀರಿ. ಕೆಲಸದಲ್ಲಿ ನಿಮ್ಮ ಸಾಧನೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ಫಲವನ್ನು ಕಾಣುವಂಥ ದಿನ, ಸಕ್ಸಸ್ಫುಲ್ ಡೇ ಇವತ್ತು ಈ ದಿನ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ರೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಇಲ್ಲಿವರೆಗೆ ನಿಮಗೆ ಫಲಿತಾಂಶ ಸಿಕ್ಕಿಲ್ಲ, ಬರೀ ಖಾಲಿ ಪ್ರಯತ್ನವೇ ನಡೀತಾ ಇದೆ. ಆದರೆ ಈ ದಿನ ಅಂಥ ಒಂದು ಪ್ರಯತ್ನಕ್ಕೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಮಾನಸಿಕವಾಗಿ ಸಮಾಧಾನ ಆಗುತ್ತೆ. ಇನ್ನು ಈ ದಿನ ಹಿರಿಯರಿಂದ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನೆರವನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದು ಹಣಕಾಸಿನ ನೆರವಿರಬಹುದು, ಮಾರಲ್ ಸಪೋರ್ಟ್ ಇರ್ಬೋದು, ಅಥವಾ ಒಳ್ಳೆಯ ಮಾರ್ಗದರ್ಶನ ಇರ್ಬೋದು. ನಿಮಗೆ ಒಳ್ಳೆಯ ಸಮಯಕ್ಕೆ ನಿಮಗೆ ಸಿಕ್ಕುವಂಥದ್ದು ಈ ದಿನ ಇರುತ್ತೆ. ಇನ್ನು ಈ ದಿನ ಮಕ್ಕಳ ವಿಚಾರವಾಗಿ ಕೆಲವೊಂದು ಚರ್ಚೆಗಳು ಮನೆಯಲ್ಲಿ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಚರ್ಚೆಯಿಂದ ಉತ್ತಮ ಅಂಶಗಳು ಹೊರಬರಬೇಕೇ ಹೊರತು ಯಾರು ಸರಿ ಯಾರು ತಪ್ಪು ಅನ್ನುವಂಥ ವಾದ ಮಂಡನೆಗೆ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಬಾರ್ದು. ಇದರ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಈ ದಿನ ಹಳೆಯ ಸ್ನೇಹಿತರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಜೊತೆಗೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಇದ್ದಂತಹ ಒಂದು ಕಗ್ಗಂಟು ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಸ್ನೇಹಿತರ ಜೊತೆಯಲ್ಲಿ ನೀವು ಇಲ್ಲಿಯವರೆಗೆ ಮಾಡಿರುವಂಥ ವ್ಯವಹಾರದಲ್ಲಿ ಬಂದಿರುವಂಥ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಏಕೆಂದರೆ ಕೆಲವೊಂದು ಉದ್ವಿಗ್ನದ ವಾತಾವರಣಗಳು ಕೂಡ ಮಧ್ಯೆ ಮಧ್ಯೆ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಮನಸ್ಸಿನ ಶಾಂತಿ ಸಮಾಧಾನ, ಇದಕ್ಕಾಗಿ ಈ ದಿನ ನೀವು ಸಾತ್ವಿಕವಾದಂಥ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಇರಲಿ. ಯಾವುದಾದ್ರೂ ಒಂದು ದೇವಾಲಯಕ್ಕೆ ಈ ದಿನ ದರ್ಶನಕ್ಕಾಗಿ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ದರ್ಶನ ಮಾಡಿಕೊಳ್ಳಿ, ಸಾಧ್ಯ ಆದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಇರುವಂಥ ಸಂದರ್ಭ. ಮಧ್ಯಾಹ್ನದ ನಂತರದಲ್ಲಿ ನೋಡಿ ಮನಸ್ಸು ತಿಳಿಯಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಆದರೆ ಈ ಬೆಳಗ್ಗೆ ಏನೋ ಒಂದು ಒತ್ತಡದಲ್ಲೇ ಜೀವನವನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನದ ವ್ಯವಹಾರಗಳು ಕೂಡ ಸ್ವಲ್ಪ ನಿಧಾನವಾಗಿ ಆರಂಭ ಆಗುವಂಥದ್ದು, ಸ್ವಲ್ಪ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಮತೋಲನದಲ್ಲೇ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ತುಂಬ ಬ್ಯಾಲೆನ್ಸ್ ಮಾಡಬೇಕು ಈ ದಿನ. ನಿಮ್ಮ ಮನೆ ಆಗಲಿ, ನಿಮ್ಮ ವೃತ್ತಿ ಆಗಲಿ, ಹಣಕಾಸಿನ ವ್ಯವಹಾರ ಆಗಲಿ, ನಿಮ್ಮ ಓಡಾಟ ಆಗಲಿ, ಇದನ್ನು ಸಮಯಕ್ಕೆ ಅನುಗುಣವಾಗಿ ನೀವು ಆರಂಭ ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಮಾತು ಬಹಳ ಚಿಂತನಶೀಲವಾಗಿ ಇರುತ್ತೆ. ಮಾತಿನಲ್ಲಿ ಬಹಳ ವಿಶೇಷವಾದಂಥ ಆಕರ್ಷಣೆ ಇರುತ್ತೆ. ಹಾಗೆ ಕೆಲವೊಂದು ಹೊಸ ವಿಚಾರಗಳು ಕೂಡ ನಿಮಗೆ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ಕೇಳುವಂಥವ್ರಿಗೂ ಕೂಡ ಈ ದಿನ ತುಂಬ ಸಂತೋಷ ಉಂಟಾಗುತ್ತೆ. ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರ ಸ್ವಲ್ಪ ನಿರಾಶಾದಾಯಕವಾಗಿ ಇರುವಂಥದ್ದು. ಹಾಗಾಗಿ ಯಾವುದೇ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇಷ್ಟೇ ಲಾಭ ಬರಲಿ, ಇಂಥವರಿಂದಲೇ ಹಣಕಾಸಿನ ನೆರವು ಸಿಕ್ಕತ್ತೆ, ಇಷ್ಟೇ ಸಮಯಕ್ಕೆ ಸಿಕ್ಕತ್ತೆ, ಇಂಥ ಯಾವುದೇ ವಿಚಾರದಲ್ಲಿ ನೀವು ಪೂರ್ವಾಗ್ರಹ ಪೀಡಿತರಾಗಿರಬೇಡಿ. ಇನ್ನು ಈ ದಿನ ಹೆಚ್ಚುವರಿ ಕೆಲಸದ ಹೊರೆ ಇರುತ್ತೆ. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟನ್ನು ನೋಡೇ ಕೆಲವರು ಕೆಲಸವನ್ನು ನಿಮಗೆ ವಹಿಸುವಂಥದ್ದು ಇದೆ. ಜವಾಬ್ದಾರಿ ಜಾಸ್ತಿ ಇರುತ್ತೆ, ಆದರೆ ಅದನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ
ನಿಮ್ಮದಲ್ಲದ ತಪ್ಪಿಗೆ ಒಂದು ಸಣ್ಣ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಕೂಡ ಇದೆ. ನೀವು ಎಷ್ಟೇ ಸರಿಯಾಗಿರಿ, ಎಷ್ಟೇ ಪ್ರಾಮಾಣಿಕವಾಗಿರಿ, ಅಲ್ಲೂ ಒಂದು ದೋಷಾರೋಪಣೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇದು ಮನಸ್ಸಿಗೆ ಆಘಾತವನ್ನು ತರುವಂಥ ವಿಚಾರ. ಆದರೂ ಕೂಡ ಇದೆಲ್ಲ ತಾತ್ಕಾಲಿಕವಾಗಿರುವಂಥದ್ದು. ಇದನ್ನು ನೀವು ಬಹಳ ವಿಶೇಷ ರೀತಿಯಲ್ಲಿ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಇದ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನದ ಬೆಳಗಿನ ಅವಧಿ ಸ್ವಲ್ಪ ಮಿಶ್ರ ಫಲಗಳನ್ನು ತರುವಂಥ ಸಮಯ. ಏಕೆಂದರೆ ನಿಮ್ಮ ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗ್ಬೋದು, ಫಲಿತಾಂಶಗಳು ಕೂಡ ನಿಧಾನ ಆಗುತ್ತೆ. ಹಾಗೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಒಂದು ಕೆಲಸ ಆರಂಭ ಆದರೆ ಮತ್ತೆ ಅದನ್ನು ಮರು ಆರಂಭ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲೂ ಕೂಡ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ. ಇದ್ದಕ್ಕಿದ್ದ ಹಾಗೇ ಯೂಟರ್ನ್ ಆಗುವಂಥದ್ದು ಕೂಡ ಇರುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ, ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕಾಗಿ ಕೆಲಸಗಳು ಯಾವ ಗತಿಯನ್ನು ತಾಳುತ್ತೋ, ಯಾವ ರೀತಿಯ ಫಲಿತಾಂಶವನ್ನು ಕೊಡುತ್ತೋ ಅನ್ನೋಂಥ ಅನುಮಾನ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ದೂರದ ಪ್ರಯಾಣಗಳ ಸಂದರ್ಭ ಈ ದಿನ ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಬೇರೆಯವರ ವಾಹನವನ್ನು ಓಡಿಸಬೇಡಿ. ಹಾಗೆ ಈ ದಿನ ವಾಹನದಿಂದ ಅಷ್ಟೊಂದು ನಿಮಗೆ ಲಾಭ ಇಲ್ಲ, ಅನುಕೂಲ ಇಲ್ಲ, ಜಾಗ್ರತೆ. ಇನ್ನು ನಿರುದ್ಯೋಗದ ಪ್ರಯತ್ನಗಳು ಕೂಡ ಅಷ್ಟೊಂದು ಯಶಸ್ವಿಯಾಗಲ್ಲ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲೇ ನಿಮಗೆ ಸಮಾಧಾನ ಇಲ್ಲ. ಪ್ರಯತ್ನ ಸರಿ ಇದೆಯೋ ಇಲ್ವೋ ಅನ್ನುವಂಥ ಆರಂಭಿಕ ಅನುಮಾನವೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ಎಲ್ಲಿ ಅನುಮಾನ ಇದೆಯೋ ಅಲ್ಲಿ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಈ ದಿನ ಕೆಲವು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಹೋದ್ಯೋಗಿಗಳ ಜೊತೆ ಕೂಡ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ, ನೀವು ಸರಿ ಅಂತ ಹೇಳಿ ವಾದ ಮಾಡಲಿಕ್ಕೆ ಹೋಗ್ತೀರಿ. ಆ ವಾದ ಪ್ರತಿವಾದ ಬೇರೆ ದಿಕ್ಕಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತನ್ನಾಗಲಿ, ನಿಮ್ಮ ಒಂದು ವಾದದ ಛಾಪನ್ನಾಗಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದೀರ್ಘಾವಧಿಯಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅದು ಕೂಡ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು ಈ ದಿನ. ಹಾಗಾಗಿ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ನಿಮ್ಮ ಸ್ಥಿರಾಸ್ತಿಯ ವಿಚಾರ ಏನಿದೆ ಅದರ ಬಗ್ಗೆ ತಟಸ್ಥರಾಗುವಂಥದ್ದು ಉತ್ತಮ. ಯಾವುದೇ ರೀತಿಯ ಪ್ರಯತ್ನವನ್ನು ಮುಂದುವರಿಸಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ, ವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಒಂದು ಹಂತಕ್ಕೆ ಬರುತ್ತೆ. ಹಾಗಾಗಿ ನಿಮ್ಮ ಶ್ರಮ ಸಾರ್ಥಕವಾಗ್ತಾ ಇದೆ ಅನ್ನುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ಅಪರಿಚಿತರು ಕೂಡ ಈ ದಿನ ನಿಮಗೆ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮವರೇ ನಿಮಗೆ ಸಹಾಯಕರಲ್ಲ, ಬೇರೆಯವರು ಕೂಡ ನಿಮ್ಮ ಒಳ್ಳೆಯತನಕ್ಕೆ ಒಳ್ಳೆಯ ಪ್ರತಿ ಸಹಾಯವನ್ನು ಮಾಡುವಂಥದ್ದು ಈ ದಿನ ಇರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಪ್ರೀತಿಯ ಆಳ ಅಗಲ ಎಷ್ಟಿದೆ ಅಂತ ತೋರಿಸ್ಲಿಕ್ಕೂ ಕೂಡ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಪರದಾಡುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳ ವೇಳಾಪಟ್ಟಿ ಆಗಲಿ, ನಿಮ್ಮ ಯೋಜನೆ ಆಗಲಿ ಈ ದಿನ ಸಿದ್ಧವಾಗಿರಲ್ಲ. ಹಾಗಾಗಿ ಪ್ಲ್ಯಾನಿಂಗ್ ಇಲ್ದಿರನೇ ಕೆಲಸಗಳು ಆರಂಭ ಆಗುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಅಸ್ತವ್ಯಸ್ತತೆ ಕಂಡು ಬರ್ತಾ ಇದೆ. ಹಾಗಾಗಿನೇ ಈ ದಿನದ ಆರಂಭದಲ್ಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಅಂದರೆ ಯಾವ ಕೆಲಸ ಬೇಗ ಆಗಬೇಕು, ಯಾವುದು ನಿಧಾನ ಆದರೂ ಪರವಾಗಿಲ್ಲ, ಇದನ್ನು ನೀವು ನಿಷ್ಕರ್ಷೆ ಮಾಡಿಕೊಂಡು ಮುಂದುವರಿರಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಸ್ನೇಹಿತರಲ್ಲಿಗೆ ನೀವು ಸೌಹಾರ್ದತೆಯಿಂದ ಇರಬೇಕಾಗತ್ತೆ. ಅವರಲ್ಲಿರುವಂಥ ತಪ್ಪುಗಳನ್ನು ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ, ಅವರ ಒಳ್ಳೆಯತನವನ್ನು ಮಾತ್ರ ಈ ದಿನ ನೀವು ಗಮನಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಹೊಸ ವ್ಯವಹಾರಗಳು ವಿಸ್ತರಣೆ ಆಗುವಂಥದ್ದು, ಈ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಸಮಾಧಾನ ಇರುತ್ತೆ.
ಹಾಗೆ ಈ ನೆರವಿಗೆ ಬರುವಂಥವರು ಸಕಾಲಕ್ಕೆ ಬರ್ತಾರೆ, ಸೂಕ್ತ ಸಮಯಕ್ಕೆ ನಿಮ್ಮ ಜೊತೆಗಿರ್ತಾರೆ. ಇದು ಕೂಡ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲವನ್ನು ನೀಡುವಂಥ ಸಂದರ್ಭ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಒಂದು ವಾತಾವರಣ ಇರುತ್ತೆ. ಆದರೆ ನಿಮ್ಮ ತೀರ್ಮಾನಕ್ಕೆ ಮಾತ್ರ ಈ ದಿನ ನೀವು ಬದ್ಧರಾಗಿರಬೇಕು. ಪದೇ ಪದೇ ಬದಲಾವಣೆಗೆ ಒಳಪಡಿಸಬೇಡಿ ನಿಮ್ಮ ತೀರ್ಮಾನಗಳನ್ನು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ಮಾತಿಗೆ ಈ ದಿನ ಬೆಲೆ ಇರುತ್ತೆ. ನಿಮಗೆ ಒಂದು ಫೇಸ್ ವ್ಯಾಲ್ಯೂ ಇದೆ, ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆ ಅದೇ ಕೆಲವರಿಗೆ ಸ್ಫೂರ್ತಿಯನ್ನು ತರುವಂಥದ್ದು. ಕೆಲವರು ನಿಮ್ಮ ಒಂದು ನಡತೆಯನ್ನು ಅನುಕರಣೆ ಮಾಡುವಂಥವರು ಇದ್ದಾರೆ. ಹಾಗಾಗಿ ಈ ದಿನ ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರೆದ್ರೆ 4 ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಪ್ರಶಂಸೆ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಂತು ಹೋಗಿರುವಂತಹ ಕೆಲಸಗಳು ಸರಾಗವಾಗಿ ಮುಂದುವರಿಯುತ್ತೆ. ಈ ದಿನ ನೋಡಿ, ಅಂತಹ ಒಂದು ಪ್ರಯತ್ನ ನೀವು ನೆನ್ನೆಯಿಂದಲೇ ಆರಂಭ ಮಾಡಿರುವಂಥವ್ರಿಗೆ ಒಳ್ಳೆಯ ಫಲಿತಾಂಶ ಈ ದಿನವೇ ಸಿಕ್ಕುವಂಥದ್ದು ಇದೆ. ಇನ್ನು ಸಮಾಜದಲ್ಲಿ ಒಂದು ಪ್ರತಿಷ್ಠೆಯ ಸ್ಥಾನಮಾನ ನಿಮಗೆ ಸಿಕ್ಕುವಂಥದ್ದು ಇದೆ. ನಿಮ್ಮ ಕಾರ್ಯವೈಖರಿ ಆಗಲಿ, ನೀವು ತೆಗೆದುಕೊಂಡಂಥ ನಿರ್ಧಾರ ಆಗಲಿ, ನಿಮ್ಮ ದಾನ ಧರ್ಮದ ವಿಚಾರದಲ್ಲಾಗಲಿ ಕೆಲವರು ತುಂಬ ಪ್ರಶಂಸೆಯನ್ನು ಮಾಡುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಯಾರಿಗಿದೆಯೋ ಅಂಥವರು ಈ ದಿನ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರ ಇರ್ಬೋದು, ಶುಶ್ರೂಷೆಯ ವಿಚಾರ ಇರ್ಬೋದು, ಇದರ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ನೀವು ಭಾಗವಹಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂಥ ಕೆಲವು ಆಸ್ತಿಯ ವಿವಾದಗಳಿರ್ಬೋದು, ಅಥವಾ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಈ ಸಂದರ್ಭದಲ್ಲಿ ನಿಮಗೆ ನೆರವಾಗಿ ಬರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನೇ ತರ್ತಾ ಇದೆ. ಆದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳಿರ್ಬೋದು. ಇದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಸಮಾಧಾನದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಕೂಡ ಪಠಣ ಮಾಡಿಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ, ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃಪ್ತಿ ಎಲ್ಲಿ ಸಿಕ್ಕತ್ತೆ, ಸಂತೋಷ ಎಲ್ಲಿ ಸಿಕ್ಕತ್ತೆ ಅನ್ನುವಂಥ ಹುಡುಕಾಟದಲ್ಲೇ ದಿನ ಆರಂಭವಾಗುವಂಥ ಸಂದರ್ಭ. ಏಕೆಂದರೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ ಇದೆ. ಇನ್ನು ನಿಮ್ಮ ಒಂದು ವ್ಯವಹಾರದಲ್ಲೂ ಕೂಡ ಈ ಕಮ್ಯುನಿಕೇಷನ್ ಅನ್ನುವಂಥದ್ರಲ್ಲೂ ನಿಮಗೆ ತುಂಬ ಗ್ಯಾಪ್ ಇದೆ. ಹಾಗಾಗಿನೇ ಈ ದಿನ ನೀವು ಹೇಳಬೇಕು ಅಂದ್ಕೊಂಡಿರುವಂಥ ವಿಚಾರವನ್ನು ಸಂಬಂಧಪಟ್ಟವರಿಗೆ ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಅಡೆತಡೆ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮಗೆ ಆಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಇದರಿಂದ ಸ್ವಲ್ಪ ನಷ್ಟದ ಬಾಬ್ತು ಕಾಣಿಸ್ತಾ ಇದೆ, ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನೀವು ಸಣ್ಣ ಸಣ್ಣ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಏಕೆಂದರೆ ಈ ದಿನ ಶ್ರಮ ಅಧಿಕವಾಗಿ ಹಾಕಬೇಕು, ನಿಮ್ಮ ಎಫರ್ಟ್ ತುಂಬ ಬೇಕು. ಆಗ ಮಾತ್ರ ಅಲ್ಪ ಸ್ವಲ್ಪ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಒಂದು ನೀವೇ ಅದನ್ನು ಬದಲಾವಣೆ ಮಾಡ್ತೀರಿ, ಇಲ್ಲ ಕೆಲವರ ಒತ್ತಡದಿಂದ ಅಂತಹ ಸನ್ನಿವೇಶವನ್ನೇ ಬದಲಾವಣೆ ಮಾಡುವಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿ ಇರುತ್ತೆ. ಇನ್ನು ಕುಟುಂಬಸ್ಥರ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಅಸಮಾಧಾನ. ಅದರಲ್ಲೂ ಮಕ್ಕಳಿದ್ದರೆ ಅವರ ಓದಿನ ಬಗ್ಗೆ, ಅವರ ಪ್ರಗತಿಯ ಬಗ್ಗೆ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸಂತೋಷ ಇಲ್ಲ. ಇನ್ನು ಮಕ್ಕಳ ವಿಚಾರದಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಅಷ್ಟೊಂದು ಖುಷಿಯನ್ನು ತರಲ್ಲ, ಸಂತೋಷವನ್ನು ತರಲ್ಲ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ತೊಡಗಿಸ್ಕೊಳ್ಬೇಕಾಗತ್ತೆ. ಮೂರನೆಯವರ ವಿಚಾರದಲ್ಲಿ ಮೂಗು ತೂರಿಸಬೇಡಿ. ಅವರ ವಿಚಾರಗಳನ್ನು ನೀವು ಪಡ್ಕೊಳ್ಳಿಕ್ಕೆ, ಕೇಳಲಿಕ್ಕೂ ಕೂಡ ಆಸಕ್ತಿ ಇರಬಾರ್ದು. ಏಕೆಂದರೆ ನಿಮ್ಮದೇ ಕೆಲಸ ಬೇಕಾದಷ್ಟಿದೆ, ನಿಮ್ಮದೇ ಚಿಂತೆ ಹಾಸು ಒದ್ದುಕೊಳ್ಳುವಷ್ಟು ಇದೆ. ಹಾಗಾಗಿ ಈ ಅನ್ಯರ ವಿಚಾರದಲ್ಲಿ ಇರುವಂಥ ಆಸಕ್ತಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ.
ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಕೆಲವೊಂದು ವಿಚಾರಗಳಲ್ಲಿ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಸ್ವಲ್ಪ ಸಮಾಧಾನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಕೆಲಸದ ಹೊರೆ ಜಾಸ್ತಿ ಆಗುವಂಥ ದಿನ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಪ್ರಗತಿ ಏನಿದೆ ಅದರ ಬಗ್ಗೆ ತುಂಬ ಗಮನ ಇಡಬೇಕಾಗತ್ತೆ, ಲಕ್ಷ್ಯ ಇಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹಣದ ಹೂಡಿಕೆಗೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಯಾರೋ ಬಂದು ನಿಮ್ಮನ್ನು ತಲೆ ಕೆಡಿಸಿರುವಂಥದ್ದು, ಮೆಸ್ಮರೈಸ್ ಮಾಡಿರುವಂಥದ್ದು, ಅವರ ಒಂದು ತಾಳಕ್ಕೆ ತಕ್ಕಂತೆ ನೀವು ಕುಣಿಯುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿದೆ ಅನ್ನುವಂಥ ವಿಚಾರವನ್ನು ಸ್ವಲ್ಪ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಅದಕ್ಕಾಗಿ ತಜ್ಞರ ನೆರವನ್ನು ಪಡ್ಕೊಳ್ಳಿ. ಅವರ ಜೊತೆ ಈ ಒಂದು ಪ್ರಸ್ತಾಪ ಮಾಡಿ, ಅವರು ಹೇಳುವಂಥ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಂತರ ನೀವು ತೀರ್ಮಾನ ಮಾಡಿ. ಹಾಗಾಗಿ ಈ ದಿನದ ಆತುರದ ತೀರ್ಮಾನದಿಂದ ಕೆಲವೊಂದು ಎಡವಟ್ಟುಗಳಾಗುವಂಥದ್ದು ಇದೆ. ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ಪ್ರಯಾಣದ ಬಗ್ಗೆ ಕೂಡ ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗೆ ಈ ಕಷ್ಟದ ದಿನಗಳ ಸಂದರ್ಭದಲ್ಲೇ ನಿಮಗೆ ಹಣಕಾಸಿನ ಕೊರತೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಇದೆರಡೂ ಕೂಡ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಪ್ರಗತಿಗೆ ಬೇಕಾಗಿರುವಂತಹ ಅಂಶಗಳು ಇವೇ, ಅಟ್ರಿಬ್ಯೂಟ್ಸ್. ಇದನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಏಕಾಏಕಿ ತೀರ್ಮಾನ ಬೇಡ. ಆತುರಕ್ಕೆ ತೀರ್ಮಾನ ಅನ್ನುವಂಥದ್ದು ದೂರ ಇರಲಿ. ಏಕೆಂದರೆ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ, ಏಳಿಗೆ ಇಲ್ಲ. ಇದನ್ನು ನೀವು ಗಮನಿಸಿ ಕೆಲವೊಂದು ವಿಚಾರಗಳನ್ನು ತಟಸ್ಥವಾಗಿ ಉಳಿಯುವಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿನೇ ಬೆಳಗಿನ ಅವಧಿಯಲ್ಲಿ ಬಹಳ ವಿಶೇಷವಾದಂಥ ಒಂದು ಆಸಕ್ತಿ ಇದೆ, ಮುತುವರ್ಜಿ ಇದೆ. ಇನ್ನು ಸಮಾಜದಲ್ಲಿರುವಂಥ ಹಿರಿಯರ ಆಶೀರ್ವಾದದಿಂದ ನೀವು ಈ ದಿನ ಪ್ರಮುಖವಾಗಿರುವಂಥ ಕೆಲಸವೊಂದನ್ನು ಪೂರ್ಣಗೊಳಿಸ್ತೀರಿ. ಆ ಒಂದು ಕೆಲಸದ ಪೂರ್ಣತೆ ಏನಿದೆ ಅದು ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಫಲಿತಾಂಶ ಇದೆ. ನೀವು ಯಾವುದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅತ್ಯುತ್ತಮವಾದಂಥ ಫಲಗಳು, ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಒಳ್ಳೆಯ ಹವ್ಯಾಸವನ್ನು ಇಟ್ಕೊಂಡಿರುವಂಥವ್ರಿಗೆ, ಒಳ್ಳೆಯ ಅಭ್ಯಾಸ ಇರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ಒಂದು ಸಂದರ್ಭ. ನಿಮ್ಮ ಪ್ರತಿಭೆ ಅನಾವರಣ ಆಗುವಂಥ ಸಂದರ್ಭ ಇದು. ಇನ್ನು ಈ ದಿನ ಹಠಾತ್ತಾಗಿ ಸಿಕ್ಕುವಂತಹ ಸ್ಥಾನಮಾನಗಳು ಕೂಡ ಅಷ್ಟೇ ಬೇಗ ಮರೆಯಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬೇಗ ಬಂದದ್ದು ಬೇಗ ಹೋಗಲಿ ಅನ್ನುವಂಥ ಒಂದು ತೀರ್ಮಾನ. ಹಾಗೆ ಈ ದಿನ ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ನಿಮಗೆ ಒತ್ತಡಗಳು ಬರುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಬಹಳ ವಿಶೇಷವಾದಂಥ ಒಂದು ದೃಷ್ಟಿಕೋನದಿಂದ ಅವರ ಕೆಲಸ ಕಾರ್ಯಗಳಿಗೆ ನೀವು ಸಪೋರ್ಟಿವ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಹೊಸ ಪರಿಚಯದವರ ಮೇಲೆ ಹೆಚ್ಚು ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಬೇಕು ಬೇಡಗಳ ಬಗ್ಗೆ, ಅಲ್ಲಿ ಅವರ ಒಂದು ವಿಶೇಷವಾದಂಥ ಒಂದು ಸಲಹೆ ಮಾರ್ಗದರ್ಶನದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಒಳ್ಳೆಯದಾಗತ್ತೆ. ನಿಮಗೆ ಪ್ರೋತ್ಸಾಹ ಸಿಕ್ಕುವಂಥ ಕೆಲವೊಂದು ಮಾಹಿತಿಗಳು, ಮಾತುಗಳು ನಿಮ್ಮ ಮಿತ್ರರಿಂದ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಮಿತ್ರರ ಸಂಪಾದನೆ ಏನಿದೆ ಅದೇ ನಿಮಗೆ ಬಹಳ ದೊಡ್ಡ ಆಸ್ತಿಯಾಗಿ ಪರಿಣಮಿಸುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ಅತಿಯಾದ ಆತ್ಮವಿಶ್ವಾಸ ಇಟ್ಟುಕೊಂಡು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಎಲ್ಲೋ ಒಂದು ಕಡೆ ಇದು ಕೂಡ ಹಿನ್ನಡೆಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಅತಿಯಾದ ಆತ್ಮವಿಶ್ವಾಸ ಬೇಡ, ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಈ ದಿನ ಯಾವುದಾದ್ರೂ ಹವ್ಯಾಸ ಇದ್ದರೆ, ಅದು ಒಳ್ಳೆಯ ಹವ್ಯಾಸ ಇದ್ದರೆ ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯ ಹೆಸರನ್ನು ತರುತ್ತೆ. ಆದರೆ ಈ ಕೆಟ್ಟ ಹವ್ಯಾಸ ಅನ್ನುವಂಥದ್ದು ಏನಾದರೂ ಇದ್ದರೆ ಆದಷ್ಟು ಈ ದಿನ ಮನೆಯಿಂದ ದೂರ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ನೀವು ಬಹಳ ಜಾಗೃತರಾಗಿ ಇರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರ ಒತ್ತಡಕ್ಕೋ ಅಥವಾ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಪ್ರತಿಭೆಯನ್ನು ತೋರಿಸುವಂಥ ಒಂದು ಗುಂಗಿನಲ್ಲಿ ಕೆಲವೊಂದು ಕಾನೂನುಗಳನ್ನು ಉಲ್ಲಂಘನೆ ಮಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾದಂಥ ಒಂದು ಹೊಸ ದಾರಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅಂಥ ದಾರಿಯನ್ನು ಹಿಡಿದುಕೊಂಡು ಮುಂದುವರಿಯುವಂಥ ಒಂದು ಸಾಮರ್ಥ್ಯ, ಅಂಥ ವಿವೇಕ ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಈ ದಿನ ಬೇರೆಯವರಿಗಾಗಿ ಬಿಟ್ಟು ಕೊಡುವಂಥ ಸಾಧ್ಯತೆ ಇರುತ್ತೆ. ಅಷ್ಟೊಂದು ಧಾರಾಳತನ, ಅಷ್ಟೊಂದು ಉದಾರತೆ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಹಾಗಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನುವಂಥ ಒಂದು ಭರಾಟೆ ಇರಲಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮಗೆ ಬೇಕಾದಂಥ ಎಲ್ಲ ಭೌತಿಕ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ತುಂಬ ಕಂಫರ್ಟ್ ಝೋನಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ಸ್ನೇಹಿತರ ಮನೆಯಲ್ಲಿ ಬಹಳ ಸೌಹಾರ್ದಯುತವಾದಂಥ ಚರ್ಚೆ ಆರಂಭ ಆಗುವಂಥದ್ದು ಇದೆ. ಹಾಗಾಗಿನೇ ಅವರ ಅನುಭವದ ಮಾತುಗಳನ್ನು ನೀವು ಕೇಳಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ಸ್ವಂತ ಪ್ರಯತ್ನ ಏನಿದೆ ಅದು ಕೂಡ ರಾಜಿ ಆಗಬಾರ್ದು, ಅದರಲ್ಲೂ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಆ ರೀತಿಯ ಮೀಡಿಯಾದ ಒಂದು ಸಿದ್ಧಾಂತವನ್ನು ಈ ದಿನ ನೀವು ಪ್ರತಿಪಾದಿಸಬೇಕಾಗತ್ತೆ. ಇನ್ನು ಅನಾವಶ್ಯಕವಾದಂಥ ಖರ್ಚುಗಳು ಬರುವಂಥ ಸಂದರ್ಭ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನೀವು ತುಂಬ ಉತ್ಸಾಹದಲ್ಲಿರ್ತೀರಿ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಅನುಕೂಲ ಇದೆ. ಇನ್ನು ನಾಳೆಯ ಒಂದು ಸಂದರ್ಭ ಏನಿದೆ ಅದು ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ, ಅದನ್ನು ಬಳಸ್ಕೊಳ್ಳಿ. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ಸ್ವಲ್ಪ ನಿಮ್ಮ ಓದಿನ ಕಡೆ ಮುಂಜಾಗ್ರತೆ ಅನ್ನುವಂಥದ್ದು ಇರಲಿ. ಇನ್ನು ನಾಳೆ ನಡೆಯುವಂಥ ಕೆಲವೊಂದು ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಕುತೂಹಲ ಇದೆ, ಆಸಕ್ತಿ ಇದೆ. ಆದಷ್ಟು ಅಂಥ ಆಸಕ್ತಿಯನ್ನು ತಣಿಸುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ, ಮಿತಿ ಇದೆ ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ದಿನ ಮನೆಯಲ್ಲಿ ಸಂತೋಷದ ಒಂದು ವಾತಾವರಣ ಇದೆ. ಅದನ್ನು ಕೆಲವು ಮನೆಗಳಲ್ಲಿ ನೀವೇ ಸೃಷ್ಟಿ ಮಾಡಬೇಕು, ನೀವೇ ಕಲ್ಪಿಸ್ಬೇಕಾಗತ್ತೆ. ಅಂಥ ಒಂದು ಸಂದರ್ಭ, ಅಂಥ ಒಂದು ದ್ವಂದ್ವತೆಯಿಂದ ಕೂಡಿರುವಂಥ ಸಂದರ್ಭದಲ್ಲಿ ಇರ್ತೀರಿ. ಆದಷ್ಟು ಬೇಗ ಇಂಥ ಒಂದು ವಿಚಾರಗಳಿಂದ ಹೊರಬರುವಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಿಮಗೆ ಒಳ್ಳೆಯ ಗೌರವ ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಕೂಡ ವ್ಯಕ್ತವಾಗುತ್ತೆ. ಹಾಗೆ ಈ ದಿನ ಅನಾವಶ್ಯಕವಾಗಿ ಯಾರೊಂದಿಗೂ ಕೂಡ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.